ಡೇ 2 ಇನ್ ಮೈಸೂರ್. ನಿನ್ನ ಅಮ್ಮ ಎಂತದ ಬ್ಯಾಗ್ ಬಿಟ್ಟು ಬರುದು? ಸೊ ಇಲ್ಲಿ ಎಲ್ಲಿಯೂ ಹೋಗ್ಬೋದು. ಸೊ ಎಲ್ಲರದ್ದು ಒಬ್ಬರದ್ದೇ, ಸೊ ಬೇರೆ ಯಾವ್ದಲ್ಲ. ಯಾವುದ್ರಲ್ಲಿ ರಶ್ ಕಡಿಮೆ ಇದೆ ಅಲ್ಲಿ. ಎಸ್, ನಾವೀಗ ಝೂಗೆ ಬಂದಿದ್ದೇವೆ. ಬ್ಯಾಗ್ ಎಲ್ಲ ಚೆಕ್ ಮಾಡಿ ಆಯಿತು. ಈಗ ಆಲ್ರೆಡಿ ನಾವು ಆನ್ಲೈನ್ ಬುಕ್ ಮಾಡಿದ್ದೇವೆ. ಪರ್ ರೈಟ್ 100 rupees. ಈಗ ಗೆಸ್ ಹೂ ಐ ಆಮ್. ದಿಸ್ ಇಸ್ ಶುಭಾ, ಸುಷ್ಮಿತಾ, ಅಪೂರ್ವ. ಸೊ ಒಬ್ಳು ಆಲ್ ಆಫ್ ಅ ಸಡನ್ ಬಂದು ನನ್ನ ಹತ್ರ ಕೇಳಿದ್ಲು, ಆರ್ ಯು ಅಸೀಮಾ ಅಂತ. ಮಾಡು ಮಾಡು ಮಾಡು. ಏ ಬಂತು. ಹಿಡಿ ಈಗ ಹಿಂದೆ ನೋಡಿ, ಹಿಂದೆ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಡೇ 2 ಇನ್ ಮೈಸೂರ್. ಸೊ ನಾವು ಬೆಳಗ್ಗೆ ಎದ್ದು ಜಸ್ಟ್ ಸ್ನಾನ ಮಾಡಿ ಹೊರಟಿದ್ದೇವೆ. ಈಗ ನಮಗೆ 2 ಫೇಮಸ್ ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಹೋಗಬೇಕು. ಅಲ್ಲ, ಯಾರನ್ನ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಸೊ 2 ಬ್ರೇಕ್ಫಾಸ್ಟ್ ಹೋಟೆಲ್ಗೆ ಹೋಗ್ಬೇಕು. ಅದು ಫೇಮಸ್ ಇದೆ. ಯಾವುದು ಅಂತ ನಾನು ಹೇಳ್ತೇನೆ, ವಿತ್ ದಿ ಮ್ಯಾಪ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಆ್ಯಂಡ್ ನಾವು ರೂಮ್ ತಗೊಂಡಿದ್ವಿ. ಬಜೆಟ್ ಫ್ರೆಂಡ್ಲಿ, ಬಜೆಟಿಂದಲೂ ಲೋ ಬಜೆಟ್ ಫ್ರೆಂಡ್ಲಿ. ಸೊ ನಾನೊಂದು ಸಣ್ಣದಾಗಿ ರೂಮ್ ಟೂರ್ ಮಾಡ್ತೇನೆ. ನಿಮಗೆ ಈ ರೂಮಿದ್ದು ಕಾಸ್ಟ್ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಹೇಳ್ತೇನೆ. ಸೊ 1 ನೈಟಿಗೆ ಬೇಕಿದ್ರೆ ಇದು ಬೆಸ್ಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಜಸ್ಟ್ ಒಂದು ಮಲಗಿ ನೆಕ್ಸ್ಟ್ ಡೇ ಹೊರಡಿ ಹೋಗೋದಲ್ಲ. ಸೊ ಜಸ್ಟ್ ಈಗ ಒಂದು ರೂಮ್ ಟೂರ್ ಮಾಡ್ತಾನೆ. ಫಸ್ಟ್ ಬರಬೇಕಾದ್ರೆ ಇವಳದು ಫುಲ್ ಪ್ಯಾಕಿಂಗ್ ಆಗ್ತದೆ. ಸೊ ಇಲ್ಲೊಂದು ವಾಶ್ರೂಮ್ ಇದೆ, ಇಲ್ಲೊಂದು ಮಿರರ್ ಇದೆ. ಸಿಂಪಲ್ ಟು ಇಲ್ಲಿ ಶಮಂತ್ ಮತ್ತೆ ಸುಷ್ಮಿತಾ ಇದ್ಲು, ಇಲ್ಲಿ ನಾನು ಮತ್ತೆ ಧನು ಇದ್ಲು. ಎಷ್ಟು ಗಟ್ಟಿತ್ತಂತೆ ಈ ಬೆಡ್. ಇತ್ತಂದರೆ ತುಂಬ ಗಟ್ಟಿತ್ತು. ಇದು ಸ್ವಲ್ಪ ಸಾಫ್ಟ್ ಇತ್ತು, ಬಟ್ ಇದು ಗಟ್ಟಿತ್ತು. ಬಟ್ ಪರವಾಗಿಲ್ಲ 1 ನೈಟಿಗೆ ಲೋವರ್ ಬಜೆಟಲ್ಲಿ. ಸೊ ಇನ್ನು ಯಾವುದೆಲ್ಲ ಪ್ಲೇಸಿಗೆ ಹೋಗ್ತೇವೆ ಅಂತ ನಾನು ಹೇಳ್ತೇನೆ. ಇದೇ ನಾವು ಸ್ಟೇ ಆಗಿದ್ದ ರೂಮ್, ಅಶ್ವಿನಿ ಲಾಡ್ಜ್. ದೇವರ ನಾಜಂಕಲ್ ಡಿಜ್ಜಿ ಮಾರ ದೇ ಅಲ್ಲ ಒಂದು ಅಲ್ಲಿ ಐಟ್ ಇದೀತನ ಅಂದವೇನ್ ಇವಳ್ದೊಂದು ಬ್ಯಾಗ್ ಇದ್ದು ಕತ್ತೆ ಆಗಿದೆ. ಎಲ್ಲಿ ನೋಡಿದ್ರು ಬಿಟ್ಟು ಬರ್ತಾಳೆ. ಮತ್ತೆ ಬಿಟ್ಟು ಬಂದದ್ದು. ನಿನ್ನ ಅಮ್ಮ ಎಂತದ ಬ್ಯಾಗ್ ಬಿಟ್ಟು ಬರುದು? ಎಲ್ಲಿ ಉಂಟು ನಿನ್ನ ಬ್ಯಾಗ್? ಎಲ್ಲಿ ಉಂಟು? ಮನೆಯಲ್ಲಿ. ಈಗ ನಿನ್ನದು ಫೂ ಮಾಡುದು ಎಲ್ಲಿ ಬಿಟ್ಟು ಬಂದಿದ್ದಿ? ಫೂ ಮಾಡುದು ಎಲ್ಲಿ ಉಂಟು? ಎಲ್ಲಿ? ಅಲ್ಲಿಲ್ಲ. ಇಲ್ಲ ಬೇಡವಾ ನಿಂಗದು? ಬೇಡವಾ? ಎಲ್ಲೋ ಬಿಟ್ಟು ಬಂದಿದ್ದಿ ನೀನು ಫೋನ್ ಮಾಡುದು. ಸೊ ಇದ್ರದ್ದು ಮೇಲೆ ಹೋಗಿ ಮೇಲೇನು ಹೋಗ್ಬೋದು. ಫಸ್ಟ್ ಸ್ವಲ್ಪ ಮೇಲೇನು ಹೋಗ್ಬೋದು. ಸೊ ಅಲ್ಲಿ ರಶ್ ಇದ್ರೆ ಇಲ್ಲಿ ಬಂದು ನೋಡ್ಬೋದು ಹೇಗಿದೆ ಅಂತ ರಶ್. ಯಾಕಂದ್ರೆ ಇದು ತುಂಬ ಒಳ್ಳೆಲ್ಲ, ತುಂಬ ರಶ್ ಇರುತ್ತೆ. ನಾನು ನಿನ್ನಂತಿದ್ದೆ, ನನಗೆ ಹೇಗಿತ್ತು ದೋಸೆ? ಚೆನ್ನಾಗಿತ್ತು.
ಯಾವ್ದು ಇಷ್ಟ ಆಯ್ತು? ಇಡ್ಲಿ ಇಷ್ಟ ಆಯ್ತಾ ದೋಸೆ ಇಷ್ಟ ಆಯ್ತಾ? ಇಷ್ಟ ಆಯ್ತು. ದೋಸೆ. ನಿಂಗೆ ಯಾವ್ದು ಇಷ್ಟ ಆಯ್ತು? ಇಡ್ಲಿಯಾ? ಸೊ ನಾವು ಫಸ್ಟ್ ಬಂದದ್ದು ಒರಿಜಿನಲ್ ಮೈಲಾರಿ ದೋಸೆಗೆ. ಸೊ ಇಲ್ಲಿ 3 ಬ್ರ್ಯಾಂಡ್ಸ್ ಇದೆ, ಒಂದು ಓಲ್ಡ್, ಒಂದು ನ್ಯೂ ಆಗಿದೆ, ಒಂದು ಮೇಲಿದೆ, ತೋರಿಸ್ತಾನೆ. ಇದು ಓಲ್ಡ್ ಒನ್, ಇಲ್ಲಿ ಮೇಲೆ ಹೋಗ್ಬೋದು, ಆ್ಯಂಡ್ ಇಲ್ಲಿ ನ್ಯೂ ಎಲ್ಲಿಯೂ ಸೊ ಇಲ್ಲಿ ಎಲ್ಲಿಯೂ ಹೋಗ್ಬೋದು. ಸೊ ಎಲ್ಲರದ್ದು ಒಬ್ಬರದ್ದೇ, ಸೊ ಬೇರೆ ಯಾವ್ದಲ್ಲ. ಯಾವುದ್ರಲ್ಲಿ ರಶ್ ಕಡಿಮೆ ಇದೆ ಅಲ್ಲಿ ಹೋಗ್ಬೋದು. ಈಗ ನಾವು ನೆಕ್ಸ್ಟಿಗೆ ಹೋಗ್ತಾ ಇದ್ದೇವೆ, ಇನ್ನೊಂದು ಯಾವುದದು ಗಾಯತ್ರಿ. ಸೊ ನಾವೀಗ ಒರಿಜಿನಲ್ ವಿನಾಯಕ ಮೈಲಾರಿಗೆ ಹೋಗಿದ್ವಲ್ಲ, ಅಲ್ಲಿ ದೋಸೆ ತಿಂದ್ವಿ. ನಾನು ದೋಸೆ ತಿಂದ್ವಿ. ಸೊ ಒಂದು ದೋಸೆಗೆ 55 rupees, ಮತ್ತೆ ಇಡ್ಲಿಗೆ ಎಷ್ಟು? 20. ಅದು ನೀರ್ದು ಬಾಟಲ್ ಗತಿ ಇರುವ ಸಿಂಗಲ್ ಇಡ್ಲಿಗೆ 20 rupees. ಒಂದು ಮಸಾಲೆ ದೋಸೆಗೆ 55 rupees. ಓಪನ್ ಬಟರ್ ಮಸಾಲ. ಮೈಸೂರು ಪ್ಯಾಲೇಸ್. ಸೊ ನಾವಿಲ್ಲಿಗೆ ಹೋಗ್ಲಿಲ್ಲ, ಯಾಕೆಂದ್ರೆ ಆಲ್ರೆಡಿ ಹೋಗಿದ್ದೇವೆ ಅದಕ್ಕೆ. ನೋಡಿ ಬುಲ್ಲಕ್ಕಾಟ್. ಕೇಸರಿ ಬಾತ್ ಹೇಗಿದೆ ಸರ್? ಬೇರೆನೆಲ್ಲ ಇದೆ? ನಾವು ಗಾಯತ್ರಿ ಟಿಫಿನ್ಸ್ಗೆ ಬಂದ್ವಿ. ಸೊ ಇಲ್ಲಿ ನಾವು ಏನೆಲ್ಲ ಟ್ರೈ ಮಾಡ್ತಿದ್ವಿ, ಅದು ಖಾಲಿ ಆಯ್ತು. ಕೇಸರಿ ಬಾತ್, ಕಾಫಿ ಮತ್ತೆ ಬೆಣ್ಣೆ ಮಸಾಲೆ ದೋಸೆ. ಹೇಗುಂಟು? ಅಲ್ಲಿ ಚೆನ್ನಾಗಿದೆ, ಇಲ್ಲಿಯಾ? ಯಾವುದು? ಒಂದು ಚೂರು ಕ್ರಿಸ್ಪಿ ಉಂಟು, ಪ್ಲಸ್ ಮಲ್ಲ ಉಂಟು. ಸುಷ್ಮಿತಾ ಅಲ್ಲಿ ಎಂತೆಲ್ಲ ಉಂಟು? ಶಿಮ್ ಉಂಟು, ಮತ್ತೆ ಸುಷ್ಮಿತಾ ಅಲ್ಲಿ. ಅಮ್ಮನ ಹೆಸರೆಂತ ನಿಂದು? ಸೂಸು. ಅಮ್ಮನ ಹೆಸರು ಸೂಸುನಾ? ಅಪ್ಪನ ಹೆಸರು ನನ್ನ ಹೆಸರು? ಇವಳ ಹೆಸರು? ಸುಮ್ಮನೆ. ನಿನ್ನ ಹೆಸರು? ಎಂತ? ಹೇಗೆ ಮಾಡಿದ್ದು? ಚಿಂಪಾಂಜಿ ಹೇಗೆ ಮಾಡುದು? ಹಾಗೆ ಅಲ್ಲಿ ಹೇಗೆ ಮಾಡಿದ್ದು ಚಿಂಪಾಂಜಿ? ಅದು ನೋಡು, ಯಾರ ತರ ಇದೆ. ನೀನು ಮತ್ತೆ ನಿನ್ನ ಅಮ್ಮನ ತರ ಇದೆ ನೋಡು. ಅವತ್ತಲ್ಲ ಗಿಜಿಡಲ್ಲ ಅಪ್ಪೆ ಭಾಗ ಅಲ್ಲಿ ಇದೆ. ನೀನು ಮತ್ತೆ ನಿನ್ನ ಅಮ್ಮನ ಫೋಟೋ ಅದು ಅಲ್ಲ? ಅಪ್ಪ ಮತ್ತೆ ಹೀಗೆ ಇಟ್ಕೊಂಡು ಅದೊಂದು ಫೋಟೋ ಉಂಟಲ್ಲ ಇಟ್ಕೊಂಡದ್ದು ಹಾಗೆ. ಯಾರು ಸಮೀಶ್, ಅಪ್ಪನ ಅಮ್ಮನ? ಅದು ಯಾರದು? ಮುಳ್ಳಂದಿ. ಎಸ್, ನಾವೀಗ ಝೂಗೆ ಬಂದಿದ್ದೇವೆ. ಬ್ಯಾಗ್ ಎಲ್ಲ ಚೆಕ್ ಮಾಡಿ ಆಯಿತು. ಈಗ ಆಲ್ರೆಡಿ ನಾವು ಆನ್ಲೈನ್ ಬುಕ್ ಮಾಡಿದ್ದೇವೆ. ಪರ್ ರೈಟ್ 100 rupees. ಈಗ ಸ್ಕ್ಯಾನ್ ಮಾಡಿ ಹೋಗಬೇಕು. ಆ್ಯಂಡ್ ಇಲ್ಲಿ ಟ್ರೈಪಾಡ್ ಎಲ್ಲ ಒಳಗೆ ತಗೊಂಡೋಗ್ಲಿಕ್ಕಿಲ್ಲ. ಸೊ ನನ್ನ ಟ್ರೈಪಾಡ್ ಎಲ್ಲ ಬಿಟ್ಟು ಬಂದದ್ದು. ನೋಡಿ ಇಲ್ಲಿ ಮ್ಯಾಪ್ ಹಾಕಿದ್ದಾರೆ. ಹಲೋ ಗೈಡ್, ಹೇಗೆ ಹೋಗ್ಲಿಕ್ಕೆ? ಹೇಗೆ ಹೋಗ್ಲಿಕ್ಕೆ? ಬಯೋಗ್ಯಾಸ್ ಪ್ಲಾಂಟ್ ನೋಡಿ ಇಲ್ಲಿ ಹಕ್ಕಿ, ಅಲ್ಲಿ ನೋಡಿ ಪ್ಯಾರೆಟ್, ಪಿಕಾಕ್ ನೋಡಿ, ಫುಲ್ ಹಕ್ಕಿ. ಚಂದ ಉಂಟಾ? ಚಂದ ಉಂಟು. ಎಂತದ್ದು ಹೀಗೆ ಮಾಡ್ತಾ ಉಂಟಾ? ವೈಟ್ ಪಿಕಾಕ್. ಅದಕ್ಕೆ ಬೀಳ್ಬೇಡ.
ನೋಡಿ ಲಯನ್. Guess who I am? This is Shubha, Sushmita, Apurva. Samisha? ಎಂತ ಶೃಂಗಾರದ ಹೊನ್ನೆ ಮರ ಹೂ ಬಿಟ್ಟಿದೆ. ಹೊನ್ನೆ ಮರ ಮಂಗನಿಗೆ ಸಿಂಹದ್ದು ಮುಖ ಮಾಡಿಟ್ಲಿಕ್ಕೆ ಇಟ್ಟಾಗೆ ಆಗ್ಲಿಲ್ವಾ? ಇಲ್ಲಿ ಅದಕ್ಕೆ ಹೆಸರಿದೆ, ಸುಧೀರ್ ರಿಷಿ ಲಾಸ್ಯ ಅಂತ. ಝೀಬ್ರಕ್ ಇದು ಓಲ್ಡೆಸ್ಟ್ ಅನಿಮಲ್. ಸುಷ್ಮಿತಾ, ಇದು ಓಲ್ಡೆಸ್ಟ್ ಅನಿಮಲ್ ಯಾಕೆ ಹೇಳು? ಯಾವುದು? ಝೀಬ್ರಾ, ವೈಟ್ ಬ್ಲ್ಯಾಕ್. ಝೀಬ್ರಾ ವೈಟ್ ಮತ್ತೆ ಬ್ಲ್ಯಾಕ್. ಕರಡಿ. ಅದು ಜೋರು ಹೇಳು. ಜಿಂಕೆ ಮರಿನ. ನಡಿ ಸಣ್ಣ ಮರಿ ಜಿಂಕೆ. ಜಿಂಕೆ ಆನೆ. ಇದು ಸಮೀಶಾ ಆನೆ. ಆಫ್ರಿಕನ್ ಆನೆ. ಬರ್ತೀನಿ ವಿರಾಟಿಗೆ ಎಲ್ಲ ಹೆಸರು ಇದ್ರದ್ದು ಜಿರಾಫೆ. ಎಸ್, ನಮ್ಮದು ಆಯಿತು ಝೂ ನೋಡಿ. ಸ್ವಲ್ಪ ಟಯರ್ಡ್ ಆಯಿತು, ಬಟ್ ಬಿಸಿಲೆಲ್ಲ ಇರಲಿಲ್ಲ, ಅಷ್ಟು ಟಯರ್ಡ್ ಆಗಲಿಲ್ಲ. ಈಗ ನಮ್ಮ ಫೇವ್ರೆಟ್ ಡೆಸ್ಟಿನೇಷನ್ ಹನುಮಂತು ಪಲಾವ್ಗೆ ಹೋಗ್ತಾ ಇದ್ದೇವೆ. ನಾವು ಆ್ಯಕ್ಚುಲಿ ಅಕ್ವೇರಿಯಮ್ಗೆ ಹೋಗಲಿಕ್ಕೆ ಪ್ಲ್ಯಾನ್ ಇತ್ತು, ಬಟ್ ಲೇಟ್ ಆಯಿತು. ಹನುಮಂತಿಗೆ ಆಫ್ಟರ್ 1 ಎಲ್ಲ ಹೋದರೆ ಅಲ್ಲಿ ತುಂಬ ಅಂದರೆ ಕ್ರೌಡ್ ಇರುತ್ತೆ. ಸೊ ಬೇಗನೆ ಹೋಗ್ತಾ ಇದ್ದೇವೆ. ಈಗ ಟೈಮ್ 11:45, 12 ಆಗ್ತಾ ಬಂತೀನಿ. 10 ಮಿನಿಟ್ಸಲ್ಲಿ 12 ಆಗ್ತದೆ. ಸೊ ಈಗಲೇ ಹೋದರೆ ಕ್ರೌಡ್ ಸ್ವಲ್ಪ ಕಡಿಮೆ ಇರುತ್ತೆ ಅಂತ. ಈಗ ಬಿಸಿಲಿದೆ. ಓಕೆ, ಸೊ ನಾನು ಅಲ್ಲಿಗೆ ಹೋಗಿ ಸಿಗ್ತೇನೆ. ಇಲ್ಲಿ ತುಂಬ ಹನುಮಂತು ಪಲಾವ್ ಇದ್ದಿದೆ, 1-2-3 ಇದೆ. ಸೊ ನಾವೀಗ ಒರಿಜಿನಲ್ಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಬೇಕಾದರೆ ಕಮೆಂಟ್ ಮಾಡಿ, ನಾ ಒರಿಜಿನಲ್ ಇದು ಮ್ಯಾಪ್ ಇದ್ದು ಲಿಂಕ್ ಹಾಕ್ತೇನೆ ಕಮೆಂಟಲ್ಲಿ. ನಾವು ಹಾಲ್ಕೋವಾ ತಗೊಂಡ್ವಿ ನೋಡಿ, ಹೀಗಿರುತ್ತೆ. ಒಂದಕ್ಕೆಷ್ಟು 20 ರುಪೀಸ್. ಚೆನ್ನಾಗಿದೆ. ಟೇಸ್ಟ್ ಚೆನ್ನಾಗಿತ್ತಾ? ಇಲ್ಲಿ ನೋಡಿ ಒಂದು ನಾಯಿ ಲ್ಯಾಬ್ ಆಗಿದೆ. ಲ್ಯಾಬಾ ನೋಡಿ, ಇದೇ ಹೋಟೆಲ್ ಹನುಮಂತು. ನೋಡಿ ಕ್ಯೂ ನೋಡಿ ಎಷ್ಟಿದೆ ಅಂತ. ಫುಲ್ ಅಂದರೆ ಫುಲ್ ರಶ್ ಇದೆ. ತುಂಬ ಅಂದರೆ ತುಂಬ ರಶ್ ಇದೆ. ಫೈನಲಿ ನಮಗೊಂದು ಸಿಕ್ಕಿತ್ತು ಕೌಂಟರ್ ಸೀಟ್. ನೋಡಿ ನಮ್ಮದು ಬಂತು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಪಲಾವ್, ಮಟನ್ ಪಲಾವ್, ಪೆಪ್ಪರ್ ಚಿಕನ್ ಮತ್ತು ಬೋಟಿ. ಇದು ಚಿಕನಾ? ಒಂದು ಪ್ಲೇಟ್ ಬೇಡ, ಐಟ್ ಅನ್ಸುತ್ತೆ. ಹೇಗಿತ್ತಾ? ಹೇಗಿತ್ತು? ಈ ಒಂದು
ವೆರಿ ಲಾಂಗ್ ಟೈಮ್ ಕ್ರೇವಿಂಗ್ಸ್ ಆಲ್. ಎಂತ ಇದು ತ್ರಿವೇಣಿ ಐಸ್ ಕ್ರೀಮ್. ಸ್ಪೆಷಲ್ ತ್ರಿವೇಣಿ, ಅದರಲ್ಲಿ ಮೈಸೂರು ಪಾಕ್ ಎಲ್ಲ ಹಾಕಿ ಕೊಟ್ಟಿದ್ದಾರೆ, ಕ್ಯಾರೆಟ್ ಹಲ್ವಾ ಎಲ್ಲ. ಟೇಸ್ಟ್ ಮಾಡು. ಫಸ್ಟ್ ಒಂದು ಎಂತ ಇದು ಗುರು ಸ್ವೀಟ್ಸ್ ದ ಫೇಮಸ್ ಗುರು ಸ್ವೀಟ್ಗೆ ಹೋಗಿ ಮೈಸೂರು ಪಾಕ್ ತಗೊಂಡ್ವಿ. ಹೇಗೆ ಬಿಸಿ ಇದೆ ಅಲ್ಲ. ಎಸ್ ಗೈಸ್, ಫೈನಲಿ ಮನೆಗೆ ರೀಚ್ ಆದ್ವಿ. ಆ್ಯಂಡ್ ಒಂದು ವಿಷಯ ಹೇಳಲಿಕ್ಕೆ ಮರ್ತೋಯ್ತು. ಏನಂದರೆ ನಾವು ಹನುಮಂತ ಪುಲಾವ್ಗೆ ಹೋಗಿದ್ವಿ. ಓಕೆ, ಹೋಗಿ ತುಂಬ ಕ್ರೌಡ್ ಇತ್ತು. ಸೊ ನಾವು ಹೊರಗಡೆ ನಿಲ್ತಾ ಇದ್ವಿ. ನಾನು ಟ್ರೈಪಾಡ್ ಇಟ್ಕೊಂಡು ಹೋಗಿದ್ದೆ. ಸೊ ಎದುರುಗಡೆ ತುಂಬ ಲೈಕ್ ಒಂದು ಗ್ಯಾಂಗ್ ಇತ್ತು, ಅಂದರೆ ಬಾಯ್ಸ್ ಇದ್ದು ಗರ್ಲ್ಸ್ ಎಲ್ಲ ಮಿಕ್ಸ್ ಇದ್ದರು. ಅವ್ರು ನನ್ನನ್ನೇ ನೋಡ್ತಿದ್ರು. ಓಕೆ, ನಂಗೆ ಹಾಗೆ ಅನಿಸ್ತಿತ್ತು. ಮೊಬೈಲ್ ನೋಡ್ತಿದ್ರು, ನನ್ನನ್ನು ನೋಡ್ತಿದ್ರು. ನಾನು ಎನಿಸಿದೆ ಮೋಸ್ಟ್ಲಿ ಟ್ರೈಪಾಡ್ ಇಟ್ಕೊಂಡಿದ್ದೆ. ಯಾರಾದರೂ ವ್ಲಾಗ್ ಮಾಡೋರು, ಯೂಶ್ವಲಿ ವ್ಲಾಗ್ ಮಾಡೋರು ಮಾತ್ರ ಟ್ರೈಪಾಡ್ ಇಟ್ಕೊಳ್ಳೋದಲ್ವ. ಸೊ ಹಾಗೆ ಅಂತ ನಾನು ಅಂದ್ಕೊಂಡು ಇಗ್ನೋರ್ ಮಾಡಿದೆ. ಓಕೆ, ಸೊ ಒಬ್ಬಳು ಆಲ್ ಆಫ್ ಅ ಸಡನ್ ಬಂದು ನನ್ನ ಹತ್ರ ಕೇಳಿದ್ಲು, ಆರ್ ಯು ಅಸೀಮಾ ಅಂತ. ನಾನು ಶಾಕ್ ಆದೆ. ಓಕೆ, ಅವಳು ಹೇಳಿದ್ಲು ಲೈಕ್ ನೀವು ಅಸೀಮನಾಗಿ ಇದ್ದೀರಿ ಅಂತ. ಆ್ಯಂಡ್ ನನ್ನ ಕ್ಲೋಸ್ ಫ್ರೆಂಡ್ಸ್ ಹಾಗೂ ಇನ್ಸ್ಟಾದಲ್ಲಿ ತುಂಬ ಅಂದರೆ ತುಂಬ ಜನ, ಲೈಕ್ ಮಿನಿಮಮ್ ಒಂದು 10 ಮೆಂಬರ್ಸ್ ಏನೋ ಕಳಿಸಿದ್ದಾರೆ ಅನಿಸುತ್ತೆ, ನನಗೆ ಶೇರ್ ಮಾಡಿದ್ದಾಳೆ. ಸೇಮ್ ಸಿಮಿಲರ್ ಇದ್ದೀರಿ. ಈವನ್ ನನ್ನ ಹಸ್ಬೆಂಡ್ನ ಕೊಲೀಗ್ಸ್ ಹಾಗೂ ಫ್ರೆಂಡ್ಸು ಹೇಳಿದ್ದಾರೆ ಸಿಮಿಲರ್ ಇದೆ, ಅಂದರೆ ಕಣ್ಣು ಆ್ಯಂಡ್ ಚೀಕ್ಸ್ ಮೇ ಬಿ. ನಾನು ಅವಳಿಗಿಂತ ಸ್ವಲ್ಪ ಸಪ್ಪರಿದ್ದೇನೆ, ಚಬ್ಬಿ ಆದರೆ ನನ್ನ ಸಿಸ್ಟರ್ ಅಂತ ಹೇಳ್ಬೋದು ಅಂತ ತುಂಬ ಜನ ಹೇಳಿದ್ದಾರೆ. ಸೊ ನನಗೆ ಅದು ಫ್ಲ್ಯಾಶ್ ಆಯಿತು. ಓಕೆ, ಸೊ ನನ್ನ ಫ್ರೆಂಡ್ ಸುಷ್ಮಿತಾ ಹೇಳಿದ್ದು ಅವಳು ಮೈಸೂರಿಗೆ ಬಂದಿದ್ದಾಳೆ ಆ ಟೈಮಲ್ಲಿ ಅಂತ. ನಾನು ಈ ವ್ಲಾಗ್ ಹಾಕೋದು ಲೇಟ್ ಆಗ್ಬೋದು, ಬಟ್ ಆ ಟೈಮಲ್ಲಿ ಅಸೀಮನು ಸ್ಟೋರಿ ಹಾಕಿದ್ಲು. ಸೊ ಎಲ್ರಿಗೊಂದು ಡೌಟ್ ಆಗಿರ್ಬೋದು, ನಾನು ಅಸೀಮನು, ನನಗೆ ಜೋರು ನಗು ಬಂತು. ಓಕೆ, ಸೊ ಅದು ಹೇಳಲಿಕ್ಕೆ ಮರ್ತೋಯ್ತು. ಸೊ ಎಸ್, ಇದಾಗಿತ್ತು ಡೇ 1 ಡೇ 2 ಅಂತ 2 ವೀಡಿಯೋಸ್ ಹಾಕಿದ್ದೇನೆ ಮೈಸೂರಿದ್ದು. ಸೊ ಯಾರೆಲ್ಲ ವ್ಲಾಗ್ 1 ನೋಡಲಿಲ್ಲ, ಸೊ ನೋಡಿ. ಸೊ ಇದಾಗಿತ್ತು ಡೇ 2 ಇದ್ದು ವೀಡಿಯೋಸ್. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವೀಡಿಯೋ, ಬಾಯ್.